ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆಜ್ ತಮಗೆಲ್ಲ ಸ್ವಾಗತವನ್ನು ಕೋರ್ತೀನಿ. ನನ್ನ ಇವತ್ತಿನ ಮೊದಲನೇ ಟಾಪಿಕ್ ಏನಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ಅಂಡರ್ ಸೆಕ್ಷನ್ ಬಿ ಎನ್ 75 ಒಳಗಡೆ ಸೆಕ್ಷುವಲ್ ಹರಾಸ್ಮೆಂಟ್ ಬರುತ್ತೆ. ಸೆಕ್ಷುವಲ್ ಹರಾಸ್ಮೆಂಟ್ಗೆ ನೀವು ಕೆಲವೊಂದು 2 ಸೆಕ್ಷನ್ ಓದಿ ಹೇಳ್ತೀನಿ ನಾನು. ಸೆಕ್ಷನ್ 79, ಸೆಕ್ಷನ್ 85. ಸೆಕ್ಷನ್ 79 ಏನು ಹೇಳುತ್ತೆ ಅಂದರೆ ವುಮೆನ್ ಮಾಡಸ್ಟಿ, ಹಾಗೆ ಸೆಕ್ಷನ್ 85 ಕ್ರುಯಾಲಿಟಿ. ಸೆಕ್ಷನ್ 79 ಮಹಿಳೆಯರ ಗೌರವ ಮತ್ತು ಘನತೆಯನ್ನು ಕಾಪಾಡುತ್ತೆ. ಸೆಕ್ಷನ್ 85 ಕ್ರುಯಾಲಿಟಿ, ನಿಮಗೆ ಗೊತ್ತು, ಕ್ರೌರ್ಯತನ. ಹಾಗೆ ನಾನು ಫಸ್ಟ್ ಸೆಕ್ಷನ್ 75 ಮಾತಾಡ್ತೀನಿ. ಈಗ 75 ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಹೆಣ್ಮಕ್ಳ ಮೇಲೆ ಜಾಸ್ತಿ ಪರಿಣಾಮ ಬೀಳುತ್ತೆ. ಹೆಣ್ಮಕ್ಳನ್ನ ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಚುಡಾಯಿಸೋದು, ಅವ್ರು ಯಾವುದಾದ್ರು ಒಂದು ಜಾಗಕ್ಕೆ ಹೋದಾಗ ಅವ್ರನ್ನ ಒಂಥರ ನೋಡೋದು, ಅಸಭ್ಯವಾಗಿ ಅವ್ರ ಹತ್ರ ವರ್ತನೆ ಮಾಡೋದು, ಇದೆಲ್ಲ ಯಾವುದೇ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು. ಸೊಸೈಟಿನಲ್ಲಿ ಇದೆಲ್ಲ ತುಂಬ ಅಸಭ್ಯವಾದ ವರ್ತನೆಗಳು. ಹಾಗೆ ಸಮಾಜದಲ್ಲಿ ಏನಾಗ್ತಿದೆ ಅಂದರೆ ಇತ್ತೀಚೆಗೆ ಮಹಿಳೆಯರನ್ನ ಅಗೌರವದಿಂದ ನಡ್ಕೊಳ್ಳೋದು, ಇದೆಲ್ಲ ನಡೀತಾ ಇರೋ ಕಾರಣಕ್ಕೆ ಈ ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋದು ತುಂಬ ಇಂಪ್ಲಿಮೆಂಟ್ ಆಗ್ತಿದೆ. ಅದೇ ರೀತಿ ಒಂದು ತುಂಬ ಕೇಸ್ ಲಾಗಳಿದೆ. ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದರದ್ದು ಪನಿಷ್ಮೆಂಟ್ ಬಂದಿದ್ದು 2 to 3 years ಇರುತ್ತೆ. ಹಾಗೆ ಲೈಫ್ ಇಂಪ್ರಿಸನ್ಮೆಂಟ್ ಬಂದುಬಿಟ್ಟು 2 to 3 years ಇರುತ್ತೆ. ಹಾಗೆ ಅದರದ್ದು ಫೈನ್ ಬಂದುಬಿಟ್ಟು ಡಿಪೆಂಡ್ಸ್ ಅಪಾನ್ ದ ಜಡ್ಜ್ ಆಗಿರುತ್ತೆ. ಜಡ್ಜ್ ಯಾವ ರೀತಿ ಫೈನ್ ಹಾಕ್ತಾರೆ, ಇಲ್ಲ 2 ಹಾಕ್ಬೋದು, ಫೈನು ಹಾಕ್ಬೋದು, ಹಾಗೆ ಇಂಪ್ರಿಸನ್ಮೆಂಟು ಆಗ್ಬೋದು. ಸೊ ಬಿ ಕೇರ್ಫುಲ್. ನಾನು ಸೊಸೈಟಿಗೆ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ಯಾವುದೇ ರೀತಿ ಹೆಣ್ಮಕ್ಳನ್ನ ಚುಡಾಯಿಸೋದು ಈ ರೀತಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಮಾಡಿದ್ರೆ ಅವ್ರಿಗೆ ಒಳ್ಳೆ ಒಂದು ಆಪರ್ಚುನಿಟಿ ಇರುತ್ತೆ ಕೇಸ್ ಹಾಕೋಕ್ಕೆ. ಸೊ ಇದು ಯೂಸ್ ಆಗುತ್ತೆ ಎಲ್ಲ ಮಹಿಳೆಯರಿಗೆ ಅಂತ ಹೇಳ್ತಾ ನಾನು ಇವತ್ತೊಂದು ಸಣ್ಣ ಟಾಪಿಕ್ನ ಮುಗಿಸ್ತೀನಿ. ಹಾಗೆ ಮುಂದಿನ ಟಾಪಿಕ್ನಲ್ಲಿ ಹಲವಾರು ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆನೇ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.